ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ. ಇವತ್ತು ನನ್ನ ಸೂಪರ್ ಹಾಟ್ ಅಂಡ್ ಸ್ಪೈಸಿ ಲವ್ ಸ್ಟೋರಿಯ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಿದ್ದೇನೆ. ಹಾಗೆ ಕಿವಿಗೆ ಹೆಡ್‌ಫೋನ್ ಹಾಕ್ಕೊಂಡು ಫುಲ್ ಕತೆ ಕೇಳಿ. ಮನಸಾರೆ ಎಂಜಾಯ್ ಮಾಡಿ. ಪ್ರಿಯಾ ಮತ್ತೆ ಕಿರಣ್ ಕುಮಾರ್‌ನ ಲಾಂಗ್ ಡ್ರೈವ್ ಹಾಟ್ ಅಂಡ್ ಸ್ಪೈಸಿ ಥ್ರಿಲ್ಲಿಂಗ್ ಲವ್ ಸ್ಟೋರಿಯ ಮಧುರವಾದ ಭಾಗವನ್ನು ನಿಮಗೆ ಸಿಹಿಯಾಗಿ ವಿವರಿಸ್ತೀನಿ. ಮನಸಾರೆ ಕೊನೆವರೆಗೂ ಕೇಳಿ, ಎಂಜಾಯ್ ಮಾಡಿ. ಕಿರಣ್ ಕುಮಾರ್ ಮತ್ತೆ ಪ್ರಿಯಾ ಸೈಟ್ ವಿಸಿಟ್‌ಗೆ ಹಾಗೆ ಇನ್ಸ್‌ಪೆಕ್ಷನ್‌ಗೆ ರೆಡಿ ಮಾಡ್ಕೊಂಡು ಬ್ರಾಂಡ್ ನ್ಯೂ ಇನ್ನೋವಾ ಕಾರಲ್ಲಿ ಹೊರಟ್ರು. ಆಫೀಸ್ ಚೇಂಬರ್‌ನಲ್ಲಿ ನಡೆದ ಸೂಪರ್ ಕ್ಷಣಗಳನ್ನ ಇಬ್ಬರೂ ಕೂಡ ನೆನಪು ಮಾಡಿಕೊಳ್ಳುತ್ತಾ, ಪಿಸಗುಡುತ್ತಾ ಕಾರ್‌ನಲ್ಲಿ ಎಂಜಾಯ್ ಮಾಡ್ಕೊಂಡು ಹೊರಟ್ರು. ಪಕ್ಕದಲ್ಲಿ ಕುಳಿತಿದ್ದ ಪ್ರಿಯಾಳಿಗೆ ಕಿರಣ್ ಕುಮಾರ್ ಡ್ರೈವ್ ಮಾಡ್ಕೊಂಡು ಒಂದು ಸಿಹಿ ಮಾತನ್ನು ಹೇಳಲು ಮುಂದಾದ. ಕಿರಣ್ ತುಂಬಾ ಹ್ಯಾಂಡ್ಸಮ್ ಹುಡುಗ. ಅವನು ಕೂಡ ಮದುವೆಯಾಗಿ ಜಸ್ಟ್ 2 ವರ್ಷ ಆಗಿತ್ತು. ತನ್ನ ಹೆಂಡತಿ ಮೊದಲ ಹೆರಿಗೆಗೆ ತವರು ಮನೆಗೆ ಹೋಗಿದ್ಲು. ಅವನು ಕೂಡ ಒಬ್ನೇ ಇರ್ತಿದ್ದ. ಪ್ರಿಯಾನ ನೋಡ್ತಾ, "ಪ್ರಿಯಾ, ನೀನು ನಿಜವಾಗ್ಲೂ ಟ್ರಾನ್ಸ್‌ಫರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ?" ಅಂತ ಕೇಳ್ದ. ಆಗ ಪ್ರಿಯಾ ಕಿರಣ್ ಕುಮಾರ್ ಮಾತು ಕೇಳಿ, "ಯಾಕ್ ಸರ್? ನಾನು ಟ್ರಾನ್ಸ್‌ಫರ್ ಮಾಡಿಸ್ಕೊಂಡು ಹೋಗ್ಲು ನಿಮಗೆ ಇಷ್ಟ ಇಲ್ವಾ? ಟ್ರಾನ್ಸ್‌ಫರ್ ವಿಷಯ ಕೇಳಿ ನಿಮ್ಮ ಮನಸ್ಸಲ್ಲಿ ತುಂಬಾ ನೋವುಂಟಾಗಿದೆ? ನನ್ನ ಮನೆಯವರು ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ. ನಾನು ಟ್ರಾನ್ಸ್‌ಫರ್ ಮಾಡಿಸ್ಕೊಂಡು ಹೋಗ್ಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ಸೊ ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡಿದೆ. ನೀವು ನೋಡಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಇಲ್ಲೇ ಇರುವ ಪ್ರಯತ್ನ ಮಾಡ್ತೀನಿ. ಸಪೋಸ್ ಅವರು ನನ್ನ ಟ್ರಾನ್ಸ್‌ಫರ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರೆ ಹೋಗ್ಲೇಬೇಕು ಸರ್" ಅಂತ ಹೇಳಿ ಕಿರಣ್ ಕುಮಾರ್‌ಗೆ ಸಮಾಧಾನ ಮಾಡಿದ್ಲು. ಕಿರಣ್ ಕುಮಾರ್ ಪ್ರಿಯಾಳ ಕಡೆ ನೋಡ್ತಾ ಹಾಗೆ ಡ್ರೈವ್ ಮಾಡ್ಕೊಂಡು, "ಆಯ್ತು ಬಿಡು, ನೀನು ಕೂಡ ನಿಮ್ಮ ಮನೆಯವರು ಹೇಳ್ದಾಗೆ ಕೇಳ್ಬೇಕು. ಆದ್ರೆ ಪ್ರಿಯಾ, ನೀನು ನನಗೆ ಒಬ್ಳು ಎಕ್ಸಲೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದೀಯ. ನನ್ನ ಕೆಲಸ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀಯ. ತುಂಬಾ ಟ್ಯಾಲೆಂಟ್ ಕೂಡ ಇದ್ದೀಯ. ಆದ್ರೆ ಏನ್ ಮಾಡೋದು, ಸಮಯ ಒಂದೇ ರೀತಿ ಇರೋದಿಲ್ಲಲ್ಲ. ನೋಡೋಣ, ಮುಂದೆ ಹೇಗಾಗುತ್ತೋ ಹಾಗೆ ನಿಭಾಯಿಸೋಣ. ಮತ್ತೆ ನಿನ್ನಲ್ಲಿ ಒಂದು ಮಾತು ಕೇಳೋಣ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಏನು ಮಿಸ್‌ಅಂಡರ್‌ಸ್ಟ್ಯಾಂಡ್ ಮಾಡ್ಕೋಬೇಡ" ಅಂತ ಹೇಳ್ದ. ಕಿರಣ್ ಕುಮಾರ್ ತನ್ನ ಮನದಲ್ಲಿದ್ದ ಆಸೆಯನ್ನು ಮೆಲ್ಲಗೆ ಮಧುರ ಧ್ವನಿಯಲ್ಲಿ ಪ್ರಿಯಾಳಿಗೆ ಹೇಳಲು ಮುಂದಾದ. ಅದನ್ನು ಕೇಳಿದ ಪ್ರಿಯಾ, "ಆಯ್ತು ಸರ್, ನೀವು ನಮ್ಮ ಚೀಫ್ ಇಂಜಿನಿಯರ್. ಮೇಲಧಿಕಾರಿಗಳು ಕೂಡ ನೀವು ಹೇಳಿದ ಹಾಗೆ ಮಾಡ್ತಾರೆ. ನಾನು ಕೂಡ ಇಲ್ಲೇ ಇರಬೇಕು ಅನ್ನೋ ಮನಸ್ಸು ಇಟ್ಕೊಂಡಿದ್ದೀನಿ. ಏಕೆಂದ್ರೆ ನೀವು ನನಗೆ ಒಬ್ರು ಒಳ್ಳೆ ಬಾಸ್ ಇದ್ದೀರಾ. ಯಾವಾಗ್ಲೂ ನನ್ನನ್ನ ಸಪೋರ್ಟ್ ಮಾಡ್ತೀರಾ. ನನಗೆ ತುಂಬಾ ಖುಷಿಯಾಗುವ ರೀತಿಯಲ್ಲಿ ಇರ್ತೀರಾ. ಹಾಗೆ ನನ್ನ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತೀರಾ. ನಾನು ಕೂಡ ನಿಮ್ಮಿಂದ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮನೆಯವರ ಹತ್ತಿರ ಹಾಗೂ ಸಮಾಜದಲ್ಲಿ ಒಳ್ಳೆ ಸ್ಟೇಟಸ್ ಅಲ್ಲಿ ಇದ್ದೀನಿ. ನಿಮ್ಮಂಥ ಬಾಸ್ ಸಿಕ್ಕೋದು ನನ್ನ ಪುಣ್ಯ" ಅಂತ ಹೇಳಿ ಕಿರಣ್ ಕುಮಾರ್‌ಗೆ ಹೊಗಳಿ ಹಠಕ್ಕೆ ಏರಿಸಿದ್ಲು. ಕಿರಣ್ ಪ್ರಿಯಾಳ ಮಾತನ್ನ ಕೇಳಿ ತುಂಬಾ ಖುಷಿಯಾಗಿ, "ಪ್ರಿಯಾ, ನೀನು ಸೂಪರ್ ಫಿಲ್ಮ್ ಮಾಡೆಲ್ ತರ ತುಂಬಾ ಚೆನ್ನಾಗಿದೀಯ. ತುಂಬಾ ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡಿದ್ಯಾ. ಎಷ್ಟು ಚಂದ ಇದ್ದೀಯ ಅಂದ್ರೆ ನನ್ನ ಮನಸ್ಸಲ್ಲಿ ನಿನ್ ಬಗ್ಗೆ ತುಂಬಾ ಒಳ್ಳೆ ಆಸೆ ಇದೆ. ನಾನು ಕೂಡ ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ. ಇನ್ಮುಂದೇನು ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ನೀನು ಇಂದ್ರಲೋಕದ ರಂಬೆ, ಊರ್ವಶಿ, ಮೇನಕೆಯಷ್ಟು ಸುಂದರವಾಗಿದ್ದೀಯ. ಯಾವಾಗ್ಲೂ ನನಗೆ ಇಷ್ಟ ಆಗೋ ರೀತಿ ಇರ್ತೀಯ. ನಾನು ಹೇಳಿದ ಕೆಲಸಗಳನ್ನ ಬೇಗ ಮುಗಿಸ್ತೀಯ. ಸೊ ನಿನ್ನನ್ನ ನಾನು ತುಂಬಾ ಲವ್ ಮಾಡ್ತೀನಿ ಚಿನ್ನ. ನಿನ್ನ ಫ್ಯಾನ್ ಕೂಡ ಆಗಿದ್ದೀನಿ" ಅಂತ ಹೇಳ್ತಾ ಅವನು ಒಂದು ಕೈಯನ್ನ ಅವಳ ಸುಂದರ ತೊಡೆಯ ಮೇಲೆ ಇಟ್ಟು ಮೆಲ್ಲಗೆ ಮಧುರವಾಗಿ ಸವರುತ್ತಾ ಅವಳ ಬಾಳೆ ದಿಂಡಿನಂತೆ ಇದ್ದ ತೊಡೆಯನ್ನ ಸ್ಪರ್ಶಿಸಿ ಪ್ರಿಯಾಳ ಮುಖವನ್ನು ನೋಡಿ ಒಂದು ಕ್ಯೂಟ್ ಸ್ಮೈಲ್ ಕೊಟ್ಟಿ ಮುಂದಿನ ಮಧುರ ಕ್ಷಣಗಳ ಆಸೆಯ ಇಂಗಿತವನ್ನು ವ್ಯಕ್ತಪಡಿಸಿದ. ಇಬ್ರು ಇವತ್ತು ಒಂದು ಸೂಪರ್ ಲಾಂಗ್ ಡ್ರೈವ್ ಹೋಗಿ ಒಳ್ಳೆ ರೆಸಾರ್ಟ್ ಅಲ್ಲಿ ಊಟ ಮಾಡೋಣ. ಆಮೇಲೆ ಸೈಟ್ ವಿಸಿಟ್ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ತಾ ಪ್ರಿಯಾಳಿಗೆ ಮನಸ್ಸಿನಲ್ಲಿ ಚಂಚಲವಾದ ಆಸೆಯನ್ನ ಇಮ್ಮಡಿಗೊಳಿಸಿದ. ಪ್ರಿಯಾಳಿಗೆ ಕಿರಣ್ ಕುಮಾರ್ ಹೇಳಿದ ಮಾತನ್ನ ಕೇಳಿ ತನ್ನ ತೊಡೆಯ ಮೇಲಿದ್ದ ಅವನ ಕೈಯನ್ನ ಸ್ಪರ್ಶಿಸಿದಾಗ ತುಂಬಾ ರೋಮಾಂಚನ ಆಯ್ತು. ಅವಳ ಮನಸ್ಸಲ್ಲಿ ಕೂಡ ಕಿರಣ್ ಕುಮಾರ್ ಮೇಲೆ ತುಂಬಾ ನಿರೀಕ್ಷೆಗಳಿತ್ತು. ಯಾಕಂದ್ರೆ
ಕಿರಣ್ ಕುಮಾರ್ ತುಂಬಾ ದೊಡ್ಡ ಮೇಲಧಿಕಾರಿ. ಅವನಿಂದ ಪ್ರಿಯಳಿಗೆ ಒಳ್ಳೆ ಸ್ಟೇಟಸ್ ಬಂದಿತ್ತು. ಪ್ರಿಯಾ ಕಿರಣ್ ಕುಮಾರ್ ಯಾವಾಗ ತನ್ನನ್ನ ಇಷ್ಟಪಡ್ತಾನೆ ಅಂತ ಗೊತ್ತಾದ್ಮೇಲೆ ಅವಳು ಕೂಡ ತುಂಬಾ ಖುಷಿಯಾಗಿ, ಆಯ್ತು ಸರ್, ಇವತ್ತು ಒಂದು ಒಳ್ಳೆ ಲಾಂಗ್ ಡ್ರೈವ್ ಹೋಗೋಣ, ಮತ್ತೆ ಒಳ್ಳೆ ರೆಸಾರ್ಟ್ ಅಲ್ಲಿ ಊಟ ಮಾಡಿ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ವಾಪಸ್ ಆಫೀಸ್ಗೆ ಹೋಗೋಣ ಅಂತ ಹೇಳ್ತಾ ಅವಳು ಕೂಡ ಅವನ ಕೈ ಮೇಲೆ ತನ್ನ ಮಧುರವಾದ ಕೈಯನ್ನ ಇಡುತ್ತಾ, ಕೈಯನ್ನ ಸವರುತ್ತಾ ಅವನಿಗೆ ಆಸೆ ಹೆಚ್ಚಿಸಿದಳು. ಕಿರಣ್ ಕುಮಾರ್ ಪ್ರಿಯಳಿಗೆ ತನ್ನ ಕೈಯಿಂದ ಒಂದು ಸ್ವೀಟ್ ಕಿಸ್ ಕೊಡ್ತಾ, ನೀನು ಇಷ್ಟು ಬೇಗ ಒಪ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮನಸ್ಸಿನ ಸಿಹಿಯಾದ ಆಸೆಯನ್ನ ಬೇಗನೆ ಅರ್ಥ ಮಾಡಿಕೊಂಡಿದ್ಯಾ. ಪ್ರಿಯಾ, ನೀನು ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀಯ. ಯಾಕಂದ್ರೆ ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತೀನಿ. ಇವಾಗ ನನ್ನ ವೈಫ್ ಕೂಡ ಮನೆಯಲ್ಲಿಲ್ಲ. ಸೊ ನೀನು ಕೂಡ ಹೊಸದಾಗಿ ಮದುವೆ ಆಗಿದ್ದೀಯ. ನಿನ್ ಗಂಡ ಕೂಡ ಬೇರೆಯ ಊರಲ್ಲಿದ್ದಾರೆ. ನೀನು ಕೂಡ ಒಬ್ಬಂಟಿಯಾಗಿದ್ದೀಯ. ಇಬ್ರು ನಮ್ಗೆ ಸಿಕ್ಕಿರೋ ಈ ಸಮಯನ ಸುಂದರವಾಗಿ ಕಲಿಯೋಣ. ನನ್ನ ಲೈಫ್ನಲ್ಲಿ ನಿನ್ನಂಥ ಚೆಂದುಳ್ಳಿ ಚೆಲುವೆಯನ್ನು ಲವ್ ಮಾಡುವ ಅವಕಾಶ ಮತ್ತೆ ಸಿಕ್ಕಿದೆ. ನೀನು ಕೂಡ ನನ್ನ ಜೊತೆ ತುಂಬಾ ಸಲಿಗೆಯಿಂದ ಇರುವ ಸಮಯ ಬಂದಿದೆ. ನಿನ್ನ ಕೆಲಸವನ್ನ ಉತ್ತಮ ದರ್ಜೆಗೆ ಕೊಂಡು ಹೋಗ್ತೀನಿ. ನೀನು ನನ್ ಜೊತೆ ತುಂಬಾ ಇಷ್ಟ ಆಗೋ ರೀತಿಯಲ್ಲಿ ಇದೆಯಾ ಕೂಡ ಅಂತ ಹೇಳ್ತಾ ತನ್ನ ಕೈಯನ್ನ ಸವಿತಾಳ ಕೆನ್ನೆ, ತುಟಿಯ ಭಾಗಕ್ಕೆ ಹಾಗೂ ಅವಳ ರಸಪುರಿ ಮಾವಿನ ಹಣ್ಣಿನಂತೆ ಇದ್ದ ಎದೆಯ ಭಾಗಕ್ಕೆ ಸವರುತ್ತಾ ಪ್ರಿಯಾಗೂ ಕೂಡ ಆಸೆಯನ್ನ ಹೆಚ್ಚಿಸಲು ಮುಂದಾದಳು. ಪ್ರಿಯಾ ಕಿರಣ್ ಕುಮಾರ್ ತನ್ನ ಸೌಂದರ್ಯದ ಬಲೆಗೆ ಬಿದ್ದಿದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಅವಳ ಕೂಡ ಕಿರಣ್ ಕುಮಾರ್ಗೆ ಆಸೆಯನ್ನ ಹೆಚ್ಚಿಸಲು ಮುಂದಾದ್ಲು. ಕಿರಣ್ ಕುಮಾರ್ ಯಾವಾಗ ಅವನ ಕೈಯನ್ನ ತನ್ನ ದೇಹದ ಭಾಗಕ್ಕೆ ಸವರಲು ಮುಂದಾದ್ನೋ ಅವಳು ಕೂಡ ಅವನಿಗೆ ಇಷ್ಟ ಆಗೋ ರೀತಿಯಲ್ಲಿ ಸಹಕರಿಸಿ ಅವಳು ತನ್ನ ಕೈಯಿಂದ ಒಂದು ಸ್ವೀಟ್ ಕೀಸ್ ಅನ್ನು ಕೊಟ್ಟು, ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ಕೇಳ್ತೀನಿ ಅಂತ ಹೇಳ್ತಾ ಕಿರಣ್ ಕುಮಾರ್ನ ತನ್ನ ಬಲಗೆ ಬಂದಿ ಮಾಡಿದ್ಲು. ಹಾಗೆ ಕಿರಣ್ ಕುಮಾರ್ಗೆ, ಸರ್, ನೀವು ಡ್ರೈವ್ ಮಾಡ್ತಾ ಇದ್ದೀರಾ, ತುಂಬಾ ಹುಷಾರಾಗಿ ಡ್ರೈವ್ ಮಾಡಿ. ಯಾಕಂದ್ರೆ ಪ್ರೀತಿಯ ಬೆಲೆ ಇದು, ತುಂಬಾ ಹುಷಾರಾಗಿರ್ಬೇಕು. ಇಬ್ರಿಗೂ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಹುಷಾರಾಗಿ ನಮ್ಮಿಬ್ಬರ ಪ್ರೀತಿಯ ಪಯಣವನ್ನ ಹುಷಾರಾಗಿ ಮಾಡೋಣ, ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಕಿರಣ್ ಕುಮಾರ್ಗೆ ನಗುತ್ತಾ ಅವನಿಗೆ ಸ್ವಲ್ಪ ಕಿವಿ ಮಾತನ್ನ ಹೇಳಿದ್ಲು. ಕಿರಣ್ ಕುಮಾರ್ ಪ್ರಿಯಾ ಹೇಳಿದ್ದನ್ನ ಕೇಳಿ ಅವನಿಗೆ ಪ್ರೀತಿಯ ಮೋಹ ತುಂಬಾ ಜಾಸ್ತಿ ಆಯ್ತು. ಅವನು ತನ್ನ ಕೈಯನ್ನು ಪ್ರಿಯಾಳ ಬ್ಯೂಟಿಫುಲ್ ಡ್ರೆಸ್ ಒಳಗೆ ಇದ್ದ ವೈಟ್ ಕಲರ್ ಒಳ ಉಡುಪಿನೊಳಗೆ ಹಾಕಿ ಅವಳ ಎದೆಯ ಸುಂದರ ಭಾಗವನ್ನ ಕೈಗಳಿಂದ ಸ್ಪರ್ಶಿಸಿ ಅನುಭವಿಸಲು ಮುಂದಾದ. ಪ್ರಿಯಾ ಕೂಡ ಕಿರಣ್ ತನ್ನ ಕೈಯನ್ನ ಎದೆಯ ಒಳಭಾಗಕ್ಕೆ ಹಾಕಿದ ಕೂಡಲೇ ಅವನಿಗೆ ಸಹಕರಿಸಲು ಮುಂದಾಗಿ ಅವನಿಗೆ ಇಷ್ಟವಾದ ಭಾಗಗಳನ್ನ ಅವನ ಕೈಗೆ ಹತ್ತಿರಕ್ಕೆ ನೀಡುತ್ತಾ ಅವಳು ಕೂಡ ತನ್ನ ಮಧುರ ಕ್ಷಣದ ಅನುಭವಿಸಲು ಇಬ್ಬರಿಗೂ ಪ್ರೀತಿಯ ಮೋಹದ ಆಸೆ ಜಾಸ್ತಿಯಾಗಿ ಒಬ್ಬರನ್ನು ಒಬ್ಬರು ನೋಡುತ್ತಾ, ಸರ್, ನೀವು ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತೀರಾ. ನನಗೆ ಪ್ರೀತಿಯ ಮೋಹ ಜಾಸ್ತಿಯಾಗಿದೆ. ಮುಂದೆ ಎಲ್ಲಾದರೂ ಕಾರ್ನ ಸೈಡ್ನಲ್ಲಿ ಪಾರ್ಕ್ ಮಾಡಿ ರೆಸ್ಟ್ ಮಾಡೋಣ. ಇಬ್ರೂ ಕೂಡ ಮಧುರವಾಗಿ ಪ್ರೀತಿಯ ಸಮಯವನ್ನ ಕಳೆಯೋಣ ಅಂತ ಪ್ರಿಯಾ ತುಂಬಾ ಮೋಹಿತಳಾಗಿ ಕಿರಣ್ಗೆ ಆಸೆಯಿಂದ ಕೇಳಿ ಹಾಗೆ ತನ್ನ ಸೌಂದರ್ಯದ ಬಲೆಯಲ್ಲಿ ಬಂಧಿಸಿ ಮೋಹಪರವಶ ಮಾಡಿದ್ಲು. ಕಿರಣ್ ಮತ್ತೆ ಪ್ರಿಯಾ ಇಬ್ರಿಗೂ ಕಾಮವನ್ನು ಅನುಭವಿಸುವ ಆಸೆ ಜಾಸ್ತಿಯಾಗಿ ಇಬ್ರು ಕೂಡ ಮುಂದೆ ರಸ್ತೆ ಬದಿಯ ನಿರ್ಜನ ಪ್ರದೇಶದಲ್ಲಿ ಕಾರ್ ನಿಲ್ಲಿಸಿ ಪ್ರೀತಿಯ ಆಸೆಯನ್ನು ಅನುಭವಿಸಲು ಹೊರಟರು. ಕಿರಣ್ ಒಂದು ನಿರ್ಜನ ಪ್ರದೇಶದಲ್ಲಿ ಯಾರಿಗೂ ಕಾಣದ ರೀತಿಯಲ್ಲಿ ಕಾರನ್ನು ನಿಲ್ಲಿಸಿ ಪ್ರಿಯಾಳಿಗೆ ಹಿಂಬದಿಯ ಸೀಟಲ್ಲಿ ಹೋಗಿ ಕೂರಲು ಹೇಳಿದ. ಆಗ ಪ್ರಿಯಾ ಕಾರಿನಿಂದ ಇಳಿದು ತನ್ನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಹಾಗೂ ವ್ಯಾನಿಟಿ ಬ್ಯಾಗ್ ಅಲ್ಲೇ ಇದ್ದ ಪಕ್ಕದ ಮರದ ಕೊಂಬೆಗೆ ನೇತು ಹಾಕಿ ಕಾರಿನ ಬ್ಯಾಕ್ ಸೀಟ್ಗೆ ಹೋದಳು. ಕಿರಣ್ ಕೂಡ ತುಂಬಾ ಮೋಹಿತನಾಗಿ ಕಾರಿನಿಂದ ಕೆಳಗಿಳಿದು ಸುತ್ತಲೂ ಯಾರಾದರೂ ಇದ್ದಾರಾ ಅಂತ ಗಮನಿಸಿ ಯಾರೂ ಇಲ್ಲದನ್ನ ಕನ್ಫರ್ಮ್ ಮಾಡ್ಕೊಂಡು ಒಳಗೆ ಹೋಗಿ ಮಧುರ ಕ್ಷಣಗಳ ಪ್ರೀತಿಯನ್ನು ಪ್ರಾರಂಭ ಮಾಡಿದ. ಕಿರಣ್ ತನ್ನ ಕೈಗಳಿಂದ ಪ್ರಿಯಾ ಮೇಲೆ ಹಾಕೊಂಡಿದ್ದ ಡ್ರೆಸ್ ಅನ್ನು ಮೆಲ್ಲಗೆ ಬಿಚ್ಚಿ ಸೀಟ್ ಕೆಳಗೆ ಹಾಕ್ದ. ಅವನು ಕೂಡ ಹಾಕೊಂಡ್ ಬಂದಿದ್ದ ಡ್ರೆಸ್ಗಳನ್ನ ಬಿಚ್ಚಿ
ಹಿಂಬದಿಯ ಸೀಟಲ್ಲಿ ಆಗ್ದ. ಪ್ರಿಯಾ ಕಿರಣ್‌ಗೆ, "ಸರ್, ನೀವು ತುಂಬಾ ಹುಷಾರಾಗಿ ಬಟ್ಟೆ ಬಿಚ್ತೀರಾ. ಫಸ್ಟ್ ಮೇಲೆ ಹಾಕಿದ್ನಲ್ಲ ಅದನ್ನ ಬಿಚ್ಚಿ. ಆಮೇಲೆ ಒಂದೊಂದಾಗಿ ನಿಮ್ಮ ಕೈಗೆ ಬಿಚ್ಚಲು ಕೊಡ್ತೀನಿ, ಅವಾಗ ಬಿಚ್ಚಿ. ಕಾರ್‌ನಲ್ಲಿ ತುಂಬಾ ಇಕ್ಕಟ್ಟಿನ ಕಾರಣದಿಂದ ಡ್ರೆಸ್ ಹಾಳಾಗುತ್ತೆ. ನನ್ನ ಒಳ ಉಡುಪು ನಿಮ್ಮ ಪ್ರೀತಿಯ ಮೋಹಕ್ಕೆ ಸಿಕ್ಕಿ ತುಂಬಾ ಟೈಟ್ ಆಗಿದೆ. ಎದೆಯ 2 ಭಾಗ ಹಾಗೆ ನನ್ನ ತೊಟ್ಟು ತುಂಬಾನೇ ಕೂಡ ಬಿಗಿಯಾಗಿದೆ. ಅದನ್ನು ಕೂಡ ಮೆಲ್ಲಗೆ ಬಿಚ್ಚಿ. ಫಸ್ಟ್ ನನ್ನ ಸುಂದರ ದೇಹದ ಎಲ್ಲ ಭಾಗವನ್ನ ತುಟಿಯಿಂದ ಚುಂಬಿಸಿ, ಹಾಗೆ ನನ್ನ ಕೆಳಗಿನ ಭಾಗವನ್ನು ಕಿಸ್ ಮಾಡಿ, ಪ್ರೀತಿಯ ಮೋಹ ಇನ್ನೂ ಜಾಸ್ತಿ ಆಗ್ಲಿ" ಎಂದು ಕಿರಣ್‌ಗೆ ಕಾಮಸೂತ್ರದ ಪರಿಕರಗಳನ್ನು ಮಧುರ ಧ್ವನಿಯಲ್ಲಿ ಹೇಳಲು ಮುಂದ. ಪ್ರೀತಿಯ ಸುಖವನ್ನ ಇಕ್ಕಟ್ಟಿನ ಸೀಟ್‌ನಲ್ಲಿ ಪ್ರಿಯಳನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಕಾಮದ ಕ್ರೀಡೆಯನ್ನು ಮಾಡಲು ಶುರು ಮಾಡಿದ್ರು. ಪ್ರಿಯಾ ಕಿರಣ್‌ಗೆ ಇಷ್ಟವಾಗುವ ಭಂಗಿಗಳಲ್ಲಿ ತನ್ನ ದೇಹದ ಸುಂದರ ಭಾಗಗಳನ್ನು ಕೊಟ್ಟಿ ಅವಳ ಆಸೆಗಳನ್ನ ಪೂರೈಸಿಕೊಳ್ಳಲು ಮುಂದಾದ್ಲು. ಕಿರಣ್ ಪ್ರಿಯಾಳ ಸುಂದರ ಎದೆಯ ತುಟ್ಟನ ಭಾಗವನ್ನ ತನ್ನ ತುಟಿಗಳಿಂದ ಚುಂಬಿಸುತ್ತಾ, ಮತ್ತೆ ಅವಳ ಸೊಂಟಕ್ಕೆ ಕೈ ಹಾಕಿ ಅವಳ ಒಕ್ಕಲಿನ ಭಾಗವನ್ನ ಚುಂಬಿಸುತ್ತಾ, ಅವಳ ಸೊಂಟದ ಕೆಳಗೆ ಹಾಕ್ಕೊಂಡಿದ್ದ ಒಳ ಉಡುಪನ್ನು ತನ್ನ ಕೈಗಳಿಂದ ಮೆಲ್ಲಗೆ ತೆಗೆದು ಕಾಮಸೂತ್ರದ ಸುಂದರ 69 ಹಾಗೂ 66 ಭಂಗಿಗಳಲ್ಲಿ ಅವಳನ್ನು ರೋಮಾಂಚನದಿಂದ ಮಾಡಲು ಮುಂದಾದ. ಇಬ್ಬರೂ ಕೂಡ ಬೆತ್ತಲಾಗಿ ಕಾರಿನ ಹಿಂಬದಿಯ ಸೀಟಲ್ಲಿ ಇಕ್ಕಟ್ಟಿನ ಸುಖವನ್ನ, ಬಿಸಿಯಾದ ಪ್ರೀತಿಯ ಮಧುರ ಕ್ಷಣಗಳನ್ನು ಅನುಭವಿಸಲು ತೊಡಗಿದರು. ಕಿರಣ್ ಪ್ರಿಯಾಳಿಗೆ ತನ್ನ ದೇಹದ ಸುಖವನ್ನ ಬಿಸಿಯಾದ ಮುತ್ತುಗಳಲ್ಲಿ ಅವಳ ದೇಹದ ಎಲ್ಲಾ ಭಾಗಕ್ಕೂ ಚುಂಬಿಸಲು ತೊಡಗಿದ. ಪ್ರಿಯಾ ಕೂಡ ಅವನಿಗೆ ಇಷ್ಟವಾದುದನ್ನು ಕೇಳಿ ಕೊಡಲು ತೊಡಗಿದರು. ಇಬ್ಬರೂ ಕೂಡ ಕಾರಿನ ಹಿಂಬದಿಯ ಸೀಟಲ್ಲಿ ಬೆತ್ತಲಾಗಿ ಪ್ರೀತಿಯ ಮಧುರ ಕ್ಷಣಗಳನ್ನ ಸವಿದರು. ಪ್ರಿಯಾ ಬೆತ್ತಲಾಗಿದ್ದಾಗ ಇನ್ನೂ ತುಂಬಾ ಸುಂದರವಾಗಿ ಬೆತ್ತರ ಕಾಣುತ್ತಿದ್ಲು. ಕಿರಣ್ ಕುಮಾರ್‌ಗೆ ಆಸೆ ಇನ್ನೂ ಜಾಸ್ತಿಯಾಗಿ ಹಲವಾರು ಭಂಗಿಗಳಲ್ಲಿ ಪ್ರಿಯಾಳಿಗೆ ತೃಪ್ತಿಪಡಿಸಲು ಮುಂದಾದ. ಪ್ರಿಯಾಳ ಸುಂದರ ತುಟಿಯನ್ನು ಕಿರಣ್ ಚುಂಬಿಸುತ್ತಾ, "ನೀನು ನನ್ನ ಪ್ರೀತಿಯ ದೇವತೆ. ನನಗೆ ತುಂಬಾ ತೃಪ್ತಿ ಆಗುವವರೆಗೂ ನಿನ್ನ ದೇಹವನ್ನು ಅನುಭವಿಸುವ ಅವಕಾಶ ನನಗೆ ಕೊಡು. ನಿನ್ನನ್ನ ನಾನು ಮಹಾರಾಣಿ ತರ ನೋಡ್ಕೋತೀನಿ" ಅಂತ ಹೇಳ್ತಾ ಪ್ರಿಯಾಳ ಕೆಳಗೆ ಇದ್ದ ಸುಂದರ ಅಂಗಾಂಗವನ್ನ ತನ್ನ ಕೈಗಳಿಂದ ಹಾಗೂ ತುಟಿಗಳಿಂದ ಚುಂಬಿಸಿ ಅವಳ ಸುಂದರವಾದ ಬೆನ್ನಿನ ಮೇಲೆ ತನ್ನ ಕೈಗಳನ್ನ ಮಧುರವಾಗಿ ಸವರುತ್ತಾ ಅವಳನ್ನ ಬಿಗಿದಪ್ಪಿಕೊಂಡು ಮೋಹಿಸಿದ. ಕಾರಿನ ಹಿಂಭಾಗದಲ್ಲಿ ಇಬ್ಬರೂ ಕೂಡ ತುಂಬಾ ಚೆನ್ನಾಗಿ ಪ್ರೀತಿಯ ಮಧುರ ಮಧುಚಂದ್ರದ ಅನುಭವಗಳನ್ನು ಸವಿಯಲು ತೊಡಗಿದೆ. ಇಬ್ಬರು ಕೂಡ ಪ್ರೀತಿಯ ಮಾತನ್ನ ಆಡುತ್ತಾ ಹಲವಾರು ಬಗೆಗಳಲ್ಲಿ ಕಾಮಸೂತ್ರದ ಆಟವನ್ನು ಮುಂದುವರಿಸಿದನು. ಕಿರಣ್ ಕಾಮದ ಭಂಗಿಗೆ ಪ್ರಿಯಾ ಕೂಡ ಮನಸ್ಸು ಸೋತು ಅವನಿಗೆ ತನ್ನ ಸುಂದರ ಭಾಗವನ್ನು ಕೊಟ್ಟು ಮಧುರ ಧ್ವನಿಯಲ್ಲಿ, "ಮೆಲ್ಲಗೆ ಸರ್, ಮೆಲ್ಲಗೆ, ಮೆಲ್ಲಗೆ ಮಾಡ್ಬೇಕು. ಇನ್ನು ಜೋರಾಗಿ ಬೇಡ ಸರ್. ಮಧುರವಾಗಿ ಮಾಡಿ. ತುಂಬಾ ಜಾಸ್ತಿ ಮಾಡಿ. ಆಹ್ ಆಹ್ ಇನ್ನೂ ಒಳಗೆ ಮಾಡಿ. ಆಫೀಸ್‌ನಲ್ಲಿ ನನಗೆ ಕಂಟ್ರೋಲ್ ಮಾಡಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಇವಾಗ್ಲಾದ್ರೂ ಪೂರ್ತಿ ತೃಪ್ತಿ ಆಗೋ ಹಾಗೆ ಮಾಡಿ" ಅಂತ ಹೇಳುತ್ತಾ ಕಿರಣ್‌ಗೆ ಕಾಮದ ಮೋಹವನ್ನ ಹೆಚ್ಚಿಸಿದಳು. ಕಾರಿನ ಹಿಂಬದಿಯ ಸೀಟಲ್ಲಿ ಇಬ್ಬರೂ ಕೂಡ ಪ್ರೀತಿಯ ಮಧುರ ಕ್ಷಣಗಳನ್ನ ಕಾಮಸೂತ್ರದ ವಿವಿಧ ಭಂಗಿಯಲ್ಲಿ ಕ್ರೀಡೆಯನ್ನು ಮುಗಿಸಿ ತಮ್ಮ ಬಟ್ಟೆಗಳನ್ನ ಮತ್ತೆ ವಾಪಸ್ ನಿಧಾನವಾಗಿ ಧರಿಸಿ ಇಬ್ಬರು ಸರಿಪಡಿಸಿಕೊಂಡು ರೆಸ್ಟ್ ಮಾಡಲು ಮುಂದಾದ್ರು. ಮತ್ತೆ ತುಂಬಾ ಖುಷಿಯಾಗಿ ತೃಪ್ತಿಯ ಮನಸ್ಸುಗಳಿಂದ ಇಬ್ರು ವಾಪಸ್ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಹೈವೇ ರೋಡ್‌ಗೆ ತಗೊಂಡ್ ಬಂದು ಇನ್ಸ್ಪೆಕ್ಷನ್ ಸೈಟ್‌ಗೆ ಹೊರಟ್ರು. ಅವತ್ತಿನ ಕೆಲಸ ಮುಗಿಸ್ಕೊಂಡು ಇಬ್ರು ಒಳ್ಳೆ ಹೋಟೆಲಲ್ಲಿ ಊಟ ಮಾಡಿ ತುಂಬಾ ಖುಷಿಯಿಂದ ತಮ್ಮ ಮಧುರ ಕ್ಷಣಗಳನ್ನು ತಮ್ಮ ಪ್ರೀತಿಯ ಮಾತುಗಳಲ್ಲಿ ಮೆಲುಕು ಹಾಕುತ್ತಾ ಪ್ರಿಯಾ ಕಿರಣ್‌ಗೆ, "ಏನ್ ಸರ್, ನೀವು ಲವ್ ಮೋಡ್ ಜಾಸ್ತಿ ಮಾಡ್ಕೊಂಡು ರೋಡ್‌ನಲ್ಲಿ ಎಲ್ಲ ಮುಗಿಸಿಬಿಟ್ರಿ. ಯಾರಾದ್ರೂ ನೋಡಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನೆಕ್ಸ್ಟ್ ಟೈಮ್ ರೆಸಾರ್ಟ್‌ಗೆ ಹೋಗಿ ಫುಲ್ ಸೂಪರ್ ಎಪಿಸೋಡ್ ಮಾಡೋಣ" ಅಂತ ಹೇಳಲು ಕಿರಣ್ ಪ್ರಿಯಾ ಹೇಳಿದ್ದನ್ನು ಕೇಳಿ, "ಆಯ್ತು ಬಿಡು ಪ್ರಿಯಾ, ನಿನ್ ಮೇಲೆ ಮೋಹ ಜಾಸ್ತಿಯಾಗಿ ನಂಗೆ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಅದಕ್ಕೆ ರೋಡ್‌ನಲ್ಲೇ ಶುರು ಮಾಡ್ಬಿಟ್ಟೆ. ನೀನು ಕೂಡ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ದೆ.
ನಿನಗೆ ತುಂಬಾ ಥ್ಯಾಂಕ್ಸ್. ನಿನ್ನ ಬಾಡಿ ಸ್ಟ್ರಕ್ಚರ್‌ಗೆ ನಾನು ಪರವಶ ಆಗಿ ನಿನ್ನ ಅಭಿಮಾನಿಯಾಗಿದ್ದೇನೆ. ಒಳ್ಳೆ ಹಣ್ಣಿನ ಅಂಗಡಿಯ ವಿವಿಧ ಹಣ್ಣುಗಳ ಹಾಗೆ ತುಂಬಾನೇ ಟೇಸ್ಟ್ ಆಗಿದ್ಯಾ. ನಿನ್ನ ದೇಹದ ಸೌಂದರ್ಯ ಸೂಪರ್ ಆಗಿ ಇತ್ತು. ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ಮುಂದಿನ ಸಲ ಒಂದು ಸುಂದರವಾದ ರೆಸಾರ್ಟ್‌ಗೆ ಹೋಗಿ ತಮ್ಮ ಮಧುರ ಕ್ಷಣಗಳನ್ನು ಕಳೆಯುವ ಪ್ಲಾನ್ ಅನ್ನ ಮಾಡ್ಕೊಂಡು ಇಬ್ರು ಕೂಡ ಕೆಲಸ ಮುಗಿಸ್ಕೊಂಡು ಹೊರಟರು. ಕಿರಣ್ ಅವತ್ತು ತುಂಬಾ ಖುಷಿಯಾಗಿ ತನ್ನ ಆಸೆಗಳಿಂದ ಮೋಹಿತನಾಗಿ ಅವಳ ಆಸೆಯ ಬಲೆಯಲ್ಲಿ ಬಂದಿಯಾಗಿ ಜೀವನ ನಡೆಸಲು ಮುಂದಾದ. ಪ್ರಿಯ ತಾನು ಅಂದ್ಕೊಂಡಿದ್ದ ರೀತಿಯಲ್ಲಿ ತನ್ನ ಸೌಂದರ್ಯದ ಬಲೆಗೆ ಕಿರಣ್ ಕುಮಾರ್ನ ಬಂದಿ ಮಾಡಿ ಅವಳು ಹೇಳಿದ ಹಾಗೆ ಕೇಳುವ ಸೂತ್ರದ ಬೊಂಬೆಯನ್ನಾಗಿ ಮಾಡಿಕೊಂಡು ತನ್ನ ಕೆಲಸಗಳನ್ನ ಸಲೀಸಾಗಿ ಸೌಂದರ್ಯವೆಂಬ ಆಯುಧದಿಂದ ಮುಡಿಸಿಕೊಳ್ಳುವ ಪ್ರಯತ್ನ ಮಾಡಲು ಕಿರಣ್ ಹೇಳಿದ ಮಾತುಗಳನ್ನ ಸಲೀಸಾಗಿ ಕೇಳುತ್ತಾ ಅವಳ ಮುಂದಿನ ಕಾರ್ಯವೈಖರಿಯನ್ನ ತನ್ನ ಮನಸ್ಸಿನಲ್ಲಿ ತುಂಬಾನೇ ಚಾಲಾಕಿತನದಿಂದ ಆಲೋಚನೆ ಮಾಡುತ್ತಾ ಕಿರಣ್ ಕುಮಾರ್ಗೆ ಇಷ್ಟ ಆಗೋ ರೀತಿಯಲ್ಲಿ ತಾನು ಪ್ರೀತಿಯಿಂದ ಇರುತ್ತಾ ಹೊರಟ್ಲು. ಹೇ ಫ್ರೆಂಡ್ಸ್, ಈ ಕಥೆಯಲ್ಲಿ ಒಂದು ಥ್ರಿಲ್ಲಿಂಗ್ ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಡೇ ಕಿರಣ್ ಕುಮಾರ್ ಆಫೀಸ್ ಚೇಂಬರ್ನಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದ. ಸಡನ್ ಆಗಿ ಆಫೀಸ್ಗೆ ಒಬ್ಬ ಕುರಿ ಕಾಯೋ ಹುಡುಗ ಬಂದು ಕಿರಣ್ ಚೇಂಬರ್ ಒಳಗಡೆ ಹೋಗಿ ತನ್ನ ಜೇಬಿನಿಂದ ಒಂದು ಪೆನ್ ಡ್ರೈವ್ ತೆಗೆದು ಕಿರಣ್ಗೆ ಕೊಟ್ಟ. ಇದನ್ನ ನನಗೆ ಯಾರೋ ಕೊಟ್ರು, ಮತ್ತೆ ನಿಮ್ಗೆ ಇದನ್ನ ತಲುಪಿಸುವುದಕ್ಕೆ ಹೇಳಿದ್ರು ಅಂತ ಹೇಳಿ ಪೆನ್ ಡ್ರೈವ್ನ ಕಿರಣ್ ಕುಮಾರ್ಗೆ ಕೊಟ್ಟು ಹೊರಟೋದ. ಕಿರಣ್ ಪೆನ್ ಡ್ರೈವ್ನ ತಗೊಂಡು ತುಂಬಾ ಕ್ಯೂರಿಯಾಸಿಟಿಯಿಂದ ಇದರಲ್ಲಿ ಏನಿದೆ ಅಂತ ಯೋಚನೆ ಮಾಡ್ಕೊಂಡು ತನ್ನ ಮುಂದೆ ಇದ್ದ ಲ್ಯಾಪ್ಟಾಪ್ನಲ್ಲಿ ಹಾಕಿ ನೋಡಿದ್ರೆ ಪೆನ್ ಡ್ರೈವ್ನಲ್ಲಿ ಇದ್ದ ವಿಡಿಯೋ ಕಿರಣ್ ಹಾಗೂ ಪ್ರಿಯಾಳ ಲಾಂಗ್ ಡ್ರೈವ್ ಫುಲ್ ಲವ್ ಸೀನ್ ಆಗಿತ್ತು. ವಿಡಿಯೋದಲ್ಲಿ ಕಾರ್ನ ಹಾಟ್ ಅಂಡ್ ಸ್ಪೈಸಿ ಲವ್ ಸೀನ್ ಪೂರ್ತಿಯಾಗಿ ಇತ್ತು. ಆ ವಿಡಿಯೋ ನೋಡಿದ ಕಿರಣ್ಗೆ ಫುಲ್ ಗಾಬರಿ ಆಯ್ತು. ಮತ್ತೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಪ್ರಿಯಾಳಿಗೆ ಗೊತ್ತಾಗದ ಹಾಗೆ ಮೇಂಟೈನ್ ಮಾಡಿ ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ. ಹಾಯ್ ಫ್ರೆಂಡ್ಸ್, ಕತೆ ಹೇಗಿತ್ತು? ತುಂಬಾ ಹಾಟ್ ಆಗಿತ್ತಾ? ನಿಮಗೆ ಈ ನನ್ನ ಥ್ರಿಲ್ಲಿಂಗ್ ಕತೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆಯಾ? ಕಾರ್ನಲ್ಲಿ ಆ ಲವ್ ಸೀನ್ ನಡೆಯುವಾಗ ಯಾರೂ ಇಲ್ಲದಿದ್ರೂ ವಿಡಿಯೋ ಹೇಗಾಯ್ತು? ಮತ್ತೆ ಒಬ್ಬ ಕುರಿ ಕಾಯೋ ಹುಡುಗನ ಕೈಗೆ ವಿಡಿಯೋ ಪೆನ್ ಡ್ರೈವ್ನಲ್ಲಿ ಹೇಗೆ ಸಿಕ್ತು? ಮತ್ತೆ ಯಾರು ಅವನಿಗೆ ಕಿರಣ್ ಕುಮಾರ್ಗೆ ಗಿಫ್ಟ್ ಆಗಿ ಕೊಡು ಅಂತ ಹೇಳಿದರು? ಕಿರಣ್ ಕುಮಾರ್ ಮತ್ತೆ ಪ್ರಿಯಾ ಪ್ರಯಾಣದ ಮುಂದಿನ ಥ್ರಿಲ್ಲಿಂಗ್ ಲಾಂಗ್ ಡ್ರೈವ್ ರೆಸಾರ್ಟ್ ಡಿನ್ನರ್ ಪಾರ್ಟಿ ಭಾಗವನ್ನು ನಿಮಗೆ ಮುಂದಿನ ಭಾಗದಲ್ಲಿ ವಿವರವಾಗಿ ಹೇಳ್ತೀನಿ. ಮತ್ತೆ ಈ ನನ್ನ ಮಧುರವಾದ ಲವ್ ಸ್ಟೋರಿಗೆ ನೀವು ಕಾಯ್ತೀರಾ ಅಂತ ಅನ್ಕೊಂಡು ಈ ಭಾಗವನ್ನ ಇಲ್ಲಿಗೆ ಮುಗಿಸ್ತೀನಿ. ನೀವೆಲ್ಲ ಮುಂದಿನ ಭಾಗಕ್ಕೆ ವೆಯ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ನನ್ನ ಹಾಟ್ ಅಂಡ್ ಸ್ಪೈಸಿ ಕಥೆಯನ್ನ ಎಂಡ್ ಮಾಡಿ ನಿಮ್ಮೆಲ್ಲರಿಗೂ ಬಾಯ್ ಹೇಳ್ತೀನಿ. ಬಾಯ್.